ಧರ್ಮಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿ ಕಿಶನ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ದ. ಅವನು ತನ್ನ ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡಿದ್ದ. ಊರು ಹೈವೇಯ ತುಂಬಾ ಹತ್ತಿರದಲ್ಲಿದ್ದಿದ್ರಿಂದ ಅಲ್ಲಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕಿಶನ್ ಒಬ್ಬ ಸಾಮಾನ್ಯ ರೈತನಾಗಿದ್ದ. ಅವನಿಗೆ ಸಿಟಿಗೆ ಹೋಗಿ ಅಂಗಡಿ ತೆಗಿಬೇಕು ಅನ್ನೋ ಆಸೆ ಇತ್ತು. ನಾನು ನಮ್ಮಮ್ಮನ್ ಮಾತು ಕೇಳಿದ್ದಿದ್ರೆ ಇವತ್ತು ನನ್ಗೆ ಇಷ್ಟು ಆತಂಕ ಆಗ್ತಾ ಇರ್ಲಿಲ್ಲ. ಮತ್ತೆ ನಿಮ್ ಜೊತೆ ನಾನು ಹೀಗೆ ಒದ್ದಾಡ್ಬೇಕಾಗಿರ್ಲಿಲ್ಲ. ನೀನ್ ಬೆಳಗ್ಗೆನೆ ಇದನ್ ಶುರು ಮಾಡ್ಕೋಬಿಡ್ತೀಯ. ನೀನ್ ಯಾಕೆ ನಿನ್ ತವ್ರ ಮನೆಗೆ ಹೋಗೋದಿಲ್ಲ? ನಿನಗಿಲ್ಲಿ 2 ಹೊತ್ತಿನ ಊಟನಾದ್ರೂ ಸಿಗ್ತಾ ಇದೆ ತಾನೆ? ಅಲ್ಲಿ ನಿನಗ್ ಏನ್ ಸಿಗತ್ತೆ? ನೋಡಿ, ನೀವು ನನ್ಗೆ ಏನ್ ಬೇಕಾದ್ರೂ ಅನ್ನಿ, ಆದ್ರೆ ನನ್ ತವ್ರ ಮನೆಯವ್ರನ್ನ ನೀವು ಬೈಬೇಡಿ. ಸರಿನಮ್ಮ, ಆಯ್ತು. ಆದ್ರೆ ನೀನ್ ಯಾಕೆ ಈ ತರ ಬಾಯ್ ಬಡ್ಕೋತಿದೀಯ? ಮಕ್ಕಳು ಪಿಜ್ಜಾ ಬರ್ಗರ್ ತಿಂದು ಎಷ್ಟೋ ದಿನ ಆಗೋಯ್ತು. ಮತ್ತೆ ಅವರು ಹಠ ಮಾಡ್ತಿದ್ದಾರೆ ಮನೆ ಊಟನ ಮಾಡೋದಿಲ್ಲ ಅಂತ. ನಿನಗೆ ಎಲ್ಲ ಗೊತ್ತಿದೆಯಲ್ವಾ ಭಾಗ್ಯ? ಈ ಸಲ ಮಳೆ ಜಾಸ್ತಿ ಬಂದಿರೋದ್ರಿಂದ ಬೆಳೆ ಎಲ್ಲ ಎಷ್ಟು ಹಾಳಾಗಿ ಹೋಗಿದೆ. ಅದು ಅಲ್ದೆ ಪ್ರಾಣಿಗಳೆಲ್ಲ ನಮ್ ಬೆಳೆನ ಹಾಳು ಮಾಡ್ಬಿಟ್ಟಿದೆ. ಈ ಸಲ ನಾವು ಕೃಷಿ ಮಾಡೋದಕ್ಕಾಗೋದೇ ಇಲ್ಲ. ಇದು ನನಗ್ ಅರ್ಥ ಆಗತ್ತೆ, ಆದ್ರೆ ಮಕ್ಕಳಿಗೆ ಯಾರು ಅರ್ಥ ಮಾಡಿಸ್ತಾರೆ? ಕಿಶನ್ ತನ್ನ 2 ಮಕ್ಕಳನ್ನ ಸ್ಕೂಲಿಂದ ಮನೆಗ್ ಕರ್ಕೊಂಡ್ ಬರ್ತಾನೆ. ಮಕ್ಕಳು ಮನೆಗ್ ಬರ್ತಿದ್ದ ಹಾಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಹೌದು ಅಪ್ಪ, ನನ್ನ ಎಲ್ಲ ಕ್ಲಾಸ್ಮೇಟ್ಸ್ ಟಿಫನ್ ಬಾಕ್ಸ್ಗೆ ಬರ್ಗರ್ ಪಿಜ್ಜಾ ತಗೊಂಡ್ ಬರ್ತಾರೆ. ಆದ್ರೆ ನಾವು ಬೆಂಡೆಕಾಯಿ ಸೋರೆಕಾಯಿ ತಗೊಂಡ್ ಹೋಗ್ತೀವಿ. ತುಂಬಾ ಇನ್ಸಲ್ಟ್ ಆಗತ್ತೆ ನಮ್ಗೆ. ನೀವಿಬ್ರು ಚಿಂತೆ ಮಾಡ್ಬೇಡಿ, ನಮ್ ಸಭೆಯನ್ನು ಕೂಡ ಬದ್ಲಾಗತ್ತೆ. ಸ್ವಲ್ಪ ದಿನ ಕಾಯಿರಿ ಸಾಕು. ಕಿಶನ್ ಮತ್ತೆ ಸಾಯಾಗೆ ಮಕ್ಕಳ ಮಾತ್ ಕೇಳಿ ಕಣ್ಣಲ್ಲಿ ನೀರ್ ಬರುತ್ತೆ. ಆಗ ಸಾಯಾ ಕಿಶನ್ಗೆ ಹೇಳ್ತಾಳೆ, ನಾನ್ ಸ್ವಲ್ಪ ದಿನ ನಮ್ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗ್ ಹೋಗ್ ಬರ್ತೀನಿ. ನನ್ ತಮ್ಮ ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ತಾನೆ, ನಿಮ್ ಕೈಲಿ ಕೊಡ್ಸೋದಕ್ಕಾಗೋದಿಲ್ಲ. ಈ ಮಾತನ್ನ ಹೇಳಿ ಸಾಯಾ ತನ್ನ ಮಕ್ಕಳನ್ನ ಕರ್ಕೊಂಡು ಅವಳ ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ ಕಿಶನ್ ಮನೆಯಲ್ಲಿ ಒಂಟಿಯಾಗಿ ಉಳಿದ್ಬಿಡ್ತಾನೆ. ನನ್ನ ಹೆಂಡತಿ ಮತ್ತೆ ಮಕ್ಕಳು ಇಬ್ರು ಕೂಡ ನನ್ನಿಂದ ದೂರ ಆಗೋದ್ರು. ಅಯ್ಯೋ ಭಗವಂತ, ನಾನಿನ್ನೂ ಹೇಗಪ್ಪ ದಿನ ಕಳೀಲಿ? ನಾನೇ ಏನಾದ್ರೂ ಮಾಡ್ಲೇಬೇಕು. ಕಿಶನ್ ಅಳ್ತಾ ಇರೋದನ್ನ ನೋಡಿ ಅದೇ ಊರಿನ ದೊಡ್ಡ ಜಮೀನ್ದಾರ ರಾಮ್ ಸಿಂಗ್ ಅಲ್ಲಿಗೆ ಬರ್ತಾರೆ. ಮತ್ತೆ ಕಿಶನ್ನ ಕೇಳ್ತಾರೆ, ಕಿಶನ್, ಏನಾಯ್ತಪ್ಪ? ಯಾಕ್ ನೀನು ಅಳ್ತಾ ಕೂತ್ಕೊಂಡಿದೀಯಾ? ಅಂತ ತೊಂದ್ರೆ ಏನಾಯ್ತು ನಿನಗೆ? ಅಯ್ಯೋ ಜಮೀನ್ದಾರ್ರೆ, ಬನ್ನಿ. ಈಗ ನಾನು ಏನ್ ಹೇಳಲಿ? ಗದ್ದೆ ಅಂತೂ ಮಳೆ ಬಂದಿದ್ರಿಂದ ಎಲ್ಲ ಹಾಳಾಗೋಯ್ತು. ಹೆಂಡತಿ ಮಕ್ಳನ್ ಕರ್ಕೊಂಡು ಅವಳು ತವ್ರ ಮನೆಗೆ ಹೊರಟೋದ್ಲು. ಈಗ ನನ್ನ ಕುಟುಂಬ ಅಂತ ಹೇಳ್ಕೊಳಕ್ಕೆ ಏನು ಕೂಡ ಉಳ್ಕೊಂಡೇ ಇಲ್ಲ. ನನ್ನ ಕುಟುಂಬನೂ ಜೊತೆಗಿಲ್ಲ, ನನ್ನ ಅದೃಷ್ಟನೂ ನನ್ನ ಜೊತೆಗಿಲ್ಲ. ಹಾಗೆ ನಾನು ನಿನ್ನನ್ನ ನೋಡ್ತಾ ಇದ್ದೀನಿ. ನಿನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಮತ್ತೆ ಆರ್ಥಿಕ ಸ್ಥಿತಿ ತುಂಬಾನೇ ಕಷ್ಟದಲ್ಲಿದೆ. ನೀವೆಲ್ಲ ಸರಿಯಾಗಿ ಹೇಳಿದ್ರಿ. ನಾನು ಪೇಟೆಗೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡ್ಬೇಕು, ಆದ್ರೆ ನನ್ನ ಹತ್ರ ₹1 ಕೂಡ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನು ನನ್ನ ಹತ್ರ ಸ್ವಲ್ಪ ದುಡ್ಡನ್ನು ತಗೋ. ನಾನ್ ನಿನಗೆ ₹2,000 ಕೊಡ್ತೀನಿ. ಆ ದುಡ್ಡನ್ನ ಹಿಡ್ಕೊಂಡು ಪೇಟೆಗೆ ಹೋಗು. ನಿನ್ನ ಹತ್ರ ದುಡ್ಡು ಯಾವಾಗ ಬರುತ್ತೋ ಆವಾಗ ನೀನ್ ನನಗೆ ದುಡ್ಡನ್ನು ವಾಪಸ್ ಕೊಡು, ಸರಿನಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈ ರೀತಿ ಸಹಾಯನ ಯಾರು ಕೂಡ ಮಾಡಿಲ್ಲ ನನ್ಗೆ. ನಾನು ನಿಜವಾಗ್ಲೂ ತಯಾರಿದ್ದೀನಿ. ನಾನ್ ನಿಮ್ ದುಡ್ಡನ್ನ ನಿಜವಾಗ್ಲೂ ವಾಪಸ್ ಕೊಟ್ಬಿಡ್ತೀನಿ. ಕಿಶನ್ ಜಮೀನ್ದಾರ್ ಹತ್ರ ದುಡ್ಡು ತಗೋತಾನೆ ಮತ್ತೆ ಸಿಟಿಗೆ ಹೋಗ್ಬಿಡ್ತಾನೆ. ಮತ್ತೆ ಸಿಟಿಯಲ್ಲಿ ತುಂಬಾನೇ ಓಡಾಡಿದ್ಮೇಲೆ ಅವನಿಗೆ ಒಂದು ಹಿಟ್ಟಿನ ಗಿರಣಿಯಲ್ಲಿ ಕೆಲ್ಸ ಸಿಕ್ಬಿಡತ್ತೆ. ಕಿಶನ್, ನಾನ್ ನಿನಗೆ ತಿಂಗಳಿಗೆ ₹8,000 ಕೊಡ್ತೀನಿ. ನೀನು ಮನ್ಸನ್ನ ಕೊಟ್ಟು ಈ ಅಕ್ಕಿ ಗಿರಣಿಲಿ ಕೆಲ್ಸ ಮಾಡ್ಬೇಕು. ನನಗೆ ನಿನ್ನ ಯಾವ ಕಾರಣಗಳು ಕೂಡ ಬೇಕಾಗಿಲ್ಲ. ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಖಂಡಿತವಾಗ್ಲೂ ಹಾಗೆ ಮಾಡ್ತೀನಿ. ನಾನ್ ನಿಮ್ಗೆ ತೊಂದರೆ ಬರುವಂತಹ ಯಾವ ಕೆಲಸ ಕೂಡ ಮಾಡೋದಿಲ್ಲ. ಕಿಶನ್ ಕೆಲವು ದಿನ ಆ ಗಿರಣಿಯಲ್ಲಿ ಕೆಲ್ಸ ಮಾಡ್ತಾನೆ. ಒಂದಿನ ಲೆಕ್ಕಾಚಾರ ಎಲ್ಲ ತಪ್ಪಿದ್ದ ಕಾರಣಕ್ಕೆ ಅವನಿಗೆ ಮತ್ತು ಹಿಟ್ಟಿನ ಗಿರಣಿ ಮಾಲೀಕನ್ ಜೊತೆ ಜಗಳ ಆಗ್ಬಿಡತ್ತೆ. ನಾನ್ ನಿನ್ನ ಎಷ್ಟು ನಂಬಿಕಸ್ತ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕಳ್ತನ ಮಾಡ್ಬಿಟ್ಟೆ. ನಾನ್ ನಿನ್ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೆ. ನೀನ್ ಈಗಿಂದೀಗ್ಲೇ ನನ್ನ ಅಂಗಡಿಯಿಂದ ಹೊರಟು ಹೋಗು. ಮತ್ತೆ ಈ ಕಡೆ ನೀನು ನಿನ್ ನೆರಳನ್ನು ಕೂಡ ಹರಿಸೋ ಹಾಗಿಲ್ಲ.
ಇಲ್ಲಿ ಯಾರು ಕೂಡ ನಿನಗೆ ಕೆಲಸ ಕೊಡೋದಿಲ್ಲ. ನಾನಿಲ್ಲಿ ಯಾವ ತರದ್ದು ಕೂಡ ಕಳ್ತನ ಮಾಡಿಲ್ಲ. ನೀವು ನನ್ನ ಮೇಲೆ ಆರೋಪನ ಹೊರಿಸ್ಬೇಡಿ. ಮತ್ತೆ ನನಗೂ ಅಷ್ಟೇ ನಿಮ್ ಹತ್ರ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ. ನನಗೆ 2 ತಿಂಗಳು ಸಂಬಳನ ಕೊಟ್ಬಿಡಿ ಸುಮ್ನೆ ಅಷ್ಟೇ. ಕಿಶನ್ ಮಾಲೀಕರಿಂದ ದುಡ್ಡು ತಗೊಂಡು ಮುಂದೆ ಇರೋಂತ ಪಿಜ್ಜಾ ಅಂಗಡಿಯಲ್ಲಿ ಹೋಗಿ ಕೂತ್ಕೋತಾನೆ. ಮತ್ತೆ ನೋಡ್ತಾನೆ, ಬನ್ನಿ ಬನ್ನಿ, ಬಿಸಿ ಬಿಸಿ ಪಿಜ್ಜಾ ತಗೊಳ್ಳಿ. ಅಯ್ಯೋ, ನಾನು ಎಷ್ಟು ಕೆಲಸ ಮಾಡ್ಬೇಕು, ನನಗೊಂದು ಅರ್ಥನೇ ಆಗ್ತಿಲ್ಲ. ನನಗೆ ಯಾರಾದ್ರೂ ವ್ಯಕ್ತಿ ಸಿಕ್ಬಿಟ್ರೆ ನಾನು ಅವನಿಗೆ ಜವಾಬ್ದಾರಿ ಕೊಟ್ಬಿಡ್ತೀನಿ. ಲಚ್ಚುನ ಮಾತನ್ನ ಕೇಳಿ ಕಿಶನ್ ಅವನ ಹತ್ರಕ್ಕೆ ಹೋಗ್ತಾನೆ. ಮತ್ತೆ ಹೇಳ್ತಾನೆ, ಏನಣ್ಣ, ನಾನು ನಿಮ್ಮ ಅಂಗಡಿಲಿ ಕೆಲಸ ಮಾಡ್ಬೋದಾ? ನನಗೂ ಕೂಡ ಪಿಜ್ಜಾ ಮಾಡೋದನ್ನ ಹೇಳ್ಕೊಡಿ. ನಾನು ಜನಗಳು ಬಳಸಿದಂತಹ ಪಾತ್ರೆ ತೊಳೆಯೋದಕ್ಕೂ ತಯಾರಿದ್ದೀನಿ. ಇವನು ಒಳ್ಳೆಯವನು ಅಂತ ನನಗನ್ನಿಸ್ತಿದೆ. ಇವನು ಒಳ್ಳೆತನನ ನಾನು ಸರಿಯಾಗಿ ಬಳಸ್ಕೋಬೇಕು. ಯಾಕಾಗ್ಬಾರ್ದು? ನೀನು ನಮ್ಮ ಅಂಗಡಿಲಿ ಕೆಲಸ ಮಾಡ್ಬೋದು. ಆದ್ರೆ ಒಂದು ಷರತ್ತಿದೆ. ನಾನ್ ನಿನಗೆ ಸಂಬಳ ಕೇವಲ 2,000 ಕೊಡ್ತೀನಿ. ಮತ್ತೆ ಕೆಲಸ ಪೂರ್ತಿ ದಿನ ಮಾಡಿಸ್ತೀನಿ. ನನಗಿದು ಒಪ್ಪಿಗೆ ಇದೆ. ನಾನ್ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ಈ ಮಾತನ್ನ ಹೇಳಿ ಕಿಶನ್ ಆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ನಿಧಾನವಾಗಿ 1 ತಿಂಗಳು ಕಳೆಯುತ್ತೆ. ಕಿಶನ್ ಈಗ ಪಿಜ್ಜಾ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿರ್ತಾನೆ. ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ಕಿಶನ್ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ನೋಡೋದಕ್ಕೆ ತನ್ನ ಮಾವನ್ ಮನೆಗೆ ಬರ್ತಾನೆ. ಅಲ್ಲಿ ಅವನು ನೋಡ್ತಾನೆ, ಅವನ ಮಕ್ಕಳು ಅಲ್ಲಿ ಚಪ್ಲಿ ಹೊಲಿಯೋದು ಮತ್ತೆ ಪಾಲಿಶ್ ಹಾಕೊಡೋ ಕೆಲ್ಸ ಮಾಡ್ತಾ ಇರ್ತಾರೆ. ಮತ್ತೆ ಅವನ ಹೆಂಡತಿ ಸಾಯ ಬೇರೆಯವರ ಮನೆಯಲ್ಲಿ ಪಾತ್ರೆ ಉಜ್ತಾ ಇರ್ತಾಳೆ. ಬನ್ನಿ ಬನ್ನಿ. ತನ್ನ ಮಕ್ಕಳ ಈ ಪರಿಸ್ಥಿತಿಯನ್ನ ನೋಡಿ ಕಿಶನ್ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಮತ್ತೆ ಅವನು ಅವ್ರ ಹತ್ರ ಹೋಗಿ ಅವರಿಗೆ ಹೇಳ್ತಾನೆ, ಇಲ್ಲೆಲ್ಲ ಏನ್ ನಡೀತಾ ಇದೆ ಮಕ್ಕಳ? ನಿಮಗೆ ಈ ಪರಿಸ್ಥಿತಿ ಯಾಕೆ ಬಂತು? ಆಮೇಲೆ ನಿಮ್ಮಮ್ಮ ಎಲ್ಲಿ ಹೋದ್ಲು? ತಂದೆಯನ್ನ ನೋಡಿ ಆ ಮಕ್ಕಳು ಓಡ್ ಹೋಗಿ ತಬ್ಕೊಂಡು ಅಳ್ತಾ ಇರ್ತಾರೆ. ಅವರಿಗೂ ಕೂಡ ತುಂಬಾ ದುಃಖ ಆಗತ್ತೆ. ಕಿಶನ್ನ ನೋಡಿ ಸಾಯಾಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಕಿಶನ್ಗೆ ಹೇಳ್ತಾಳೆ, ನನ್ನನ್ನ ಕ್ಷಮಿಸ್ಬಿಡಿ. ನಾನ್ ಮಾಡಿದ ಒಂದು ಸಣ್ಣ ತಪ್ಪಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ನಾನಿಲ್ಲಿ ನನ್ನ ತಮ್ಮ ಮತ್ತೆ ಅವನ ಹೆಂಡತಿಯಿಂದ ತುಂಬಾ ಮಾತು ಕೇಳ್ತಾ ಇದ್ದೀನಿ. ಸಾಕು, ಇನ್ನಿಲ್ಲಿರೋದಕ್ಕಾಗಲ್ಲ. ನಡೀರಿ, ಈಗ ನಮ್ಮನೆಗೆ ಹೋಗೋಣ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ನನಗೆ ನಿನ್ನ ಅಣ್ಣನ ಭೇಟಿ ಮಾಡ್ಬೇಕು. ಅಷ್ಟಕ್ಕೂ ಅವನು ಹೇಗೆ ನನ್ನ ಮಕ್ಕಳ ಜೊತೆ ಶೂ ಪಾಲಿಶ್ ಮಾಡಕ್ ಬಿಡ್ತಾನೆ? ಕಿಶನ್ ಸಾಯ ಅವರ ದೊಡ್ಡಣ್ಣ ಅಂದ್ರೆ ತನ್ನ ಭಾವನ್ನ ಹೋಗಿ ಭೇಟಿ ಮಾಡ್ತಾನೆ. ಮತ್ತೆ ಕೋಪದಲ್ಲಿ ಅವನಿಗೆ ಹೇಳ್ತಾನೆ, ನಿನಗೆ ಇಷ್ಟೊಂದು ಧೈರ್ಯನಾ? ನೀನು ನನ್ನ ಮಕ್ಕಳ ಜೊತೆ ಕೆಲ್ಸ ಮಾಡ್ಸಿದ್ಯಾ, ಮತ್ತೆ ನನ್ನ ಹೆಂಡತಿ ಜೊತೆನು. ಮತ್ತಿನ್ನೇನ್ ಮಾಡ್ಲಿ? ನನ್ನ ಹತ್ರ ಅಷ್ಟೊಂದು ದುಡ್ಡು ಕೂಡ ಇಲ್ಲ. ಮತ್ತೆ ಪ್ರತಿದಿನ ಅವರಿಗೆ ಉಚಿತವಾಗಿ ಊಟ ಹಾಕೋಕ್ಕೂ ಆಗ್ಲಿಲ್ಲ. ಮತ್ತೆ ಅಷ್ಟೊಂದಿದ್ರೆ ನೀನ್ ಈಗಿಂದೀಗ್ಲೇ ಅವ್ರನ್ನೆಲ್ಲ ಕರ್ಕೊಂಡು ಹೊರಟೋಗು. ನಾನು ಈಗ್ಲೇ ನನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೊರಟು ಹೋಗ್ತೀನಿ. ಕಿಶನ್ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ತನ್ನ ಊರಿಗೆ ವಾಪಸ್ ಬರ್ತಾನೆ. ಮತ್ತೆ ನೋಡ್ತಾನೆ, ರಾಮ್ ಚರಣ್ ಅವನ ಮನೆ ಮತ್ತೆ ಹೊಲಾನ ವಶಪಡಿಸ್ಕೊಂಡಿರ್ತಾನೆ. ಅಯ್ಯೋ ಬಾ ಕಿಶನ್ ಬಾ, ನನ್ನ ಸಾಲದ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡು. ಆಮೇಲೆ ನಿನ್ ಮನೆನ ವಾಪಸ್ ತಗೋ. ಆದ್ರೆ 2,000 ರೂಪಾಯಿಗೆ ನೀವು ನನ್ನ ಮನೆ ಮತ್ತೆ ಗದ್ದೆನ ಹೇಗ್ ತಗೊಂಡ್ರಿ? 2,000 ಅಲ್ಲ, ನಾನ್ ನಿನಗೆ 20,000 ರೂಪಾಯಿ ಕೊಟ್ಟಿದ್ದೆ. ಈಗ ಅದ್ರ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಸೇರಿ ಈಗ ನೀನು ನನಗೆ ಪೂರ್ತಿ 1 ಲಕ್ಷ ಕೊಡ್ಬೇಕು. ದುಡ್ಡು ಕೊಟ್ಟು ನಿನ್ನ ಮನೆ ಮತ್ತೆ ನಿನ್ನ ಜಮೀನ ತಗೋ. ರಾಮ್ ಚರಣ್ ಕಿಶನ್ನ ತನ್ನ ಮನೆಯಿಂದ ದೂರ ಮಾಡ್ಬಿಡ್ತಾನೆ. ಮತ್ತೆ ಇವರೆಲ್ಲರೂ ಮನೆ ಇಲ್ದೆ ರಸ್ತೆಯಲ್ಲಿ ಇರ್ಬೇಕಾಗತ್ತೆ. ಮತ್ತೆ ಆಗ ಕಿಶನ್ ತನ್ನ ಹೆಂಡತಿ ಸಾಯಾಗೆ ಹೇಳ್ತಾನೆ, ನೀನು ಚಿಂತೆ ಮಾಡ್ಬೇಡ ಭಾಗ್ಯ, ನನ್ನ ಹತ್ರ ಒಂದು ಉಪಾಯ ಇದೆ. ಅದನ್ನ ನಾವು ಮಾಡ್ಬಿಡೋಣ. ನನ್ಗೆ ಅರ್ಥ ಆಗ್ತಿಲ್ಲ, ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ನಾನು ಪೇಟೆನಲ್ಲಿದ್ದಾಗ ಪಿಜ್ಜಾ ಮಾಡೋದು ಹೇಗೆ ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಈಗ ನಾನು ನಮ್ಮ ಹಳ್ಳಿ ಹತ್ರನೇ ಇರುವಂತಹ ಹೈವೇ ಹತ್ರ ಅಂಗಡಿ ತೆರೀತೀನಿ. ಅದ್ರಲ್ಲಿ ಪಿಜ್ಜಾ ಮಾರ್ತೀನಿ.
ನೀವ್ ಹೇಗ್ ಹೇಳ್ತಿರೋ ಹಾಗೆ. ನನ್ಗಂತೂ ಮೊದ್ಲಿಂದಾನು ನೀವೇನಾದ್ರೂ ಮಾಡಿ ಅನ್ನೋದೇ ಆಸೆ. ಮತ್ತೆ ನಾನ್ ಅಂಗಡಿ ನಡೆಸ್ತೀನಿ, ಮತ್ತೆ ನನ್ಗೆ ಅಂಗಡಿ ನಡೆಸೋ ಅನುಭವ ಕೂಡ ಇದೆ. ಮತ್ ಯಾಕಿನ್ನೂ ತಡ, ನಾವು ಹಾಗೆ ಮಾಡೋಣ. ಕಿಶನ್ ಮತ್ತೆ ಸಾಯಾ ಹೈವೇಯ ರಸ್ತೆಯಲ್ಲೇ ಒಂದು ಚಿಕ್ಕ ಪಿಜ್ಜಾ ಅಂಗಡಿಯನ್ನ ರೆಡಿ ಮಾಡ್ತಾರೆ. ಮತ್ತೆ ಅದಕ್ಕೆ ಪಿಜ್ಜಾ ಎಕ್ಸ್ಪ್ರೆಸ್ ಹೈವೇ ಅಂತ ಹೆಸರಿಡ್ತಾರೆ. ನೋಡ್ತಾ ಇದ್ದಾಗೆ ಆ ಅಂಗಡಿ ತುಂಬಾ ಚೆನ್ನಾಗ್ ನಡೆಯುತ್ತೆ. ಅಲ್ಲಿ ತುಂಬಾ ಜನನೂ ಸೇರ್ತಾ ಇರ್ತಾರೆ. ನೋಡಿದ್ಯಾ ಭಾಗ್ಯ, ನಾನ್ ಹೇಳಿದ್ದೆ ತಾನೆ, ನಾವು ಖಂಡಿತವಾಗ್ಲೂ ಶ್ರೀಮಂತರಾಗ್ತೀವಿ. ಆದ್ರೆ ನಾವು ಮನ್ಸಿಟ್ಟು ಕೆಲ್ಸ ಮಾಡ್ಬೇಕು ಅಷ್ಟೇ. ನೀವ್ ಸರಿಯಾಗಿ ಹೇಳಿದ್ರಿ. ಇನ್ಮೇಲೆ ಮಕ್ಳು ಸ್ಕೂಲ್ಗೂ ಹೋಗ್ತಾರೆ, ಮತ್ತೆ ನಾವ್ ಅವ್ರಿಗೆ ತುಂಬಾ ಒಳ್ಳೆ ಬಟ್ಟೆ ಕೂಡ ಕೊಡ್ಸೋಣ. ಒಂದ್ ಕಡೆ ಕಿಶನ್ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ, ಇನ್ನೊಂದ್ ಕಡೆ ರಾಮ್ ಚರಣ್ ಕಿಶನ್ನ ಅಭಿವೃದ್ಧಿ ನೋಡಿ ಹೊಟ್ಟೆ ಉರ್ಕೋತಾ ಇರ್ತಾನೆ. ಮತ್ತೆ ರಾಮ್ ಚರಣ್ ನಿರ್ಧಾರ ಮಾಡ್ತಾನೆ, ಆ ಕಿಶನ್ ಅಂತೂ ಎಲ್ಲದನ್ನೂ ಉಲ್ಟಾ ಪಲ್ಟಾ ಮಾಡ್ದ. ನಾನ್ ಇದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ನಿನ್ನೆ ಅವನು ದುಡ್ಡು ಕೊಟ್ಟು ಅವನ್ ಮನೆ ಮತ್ತೆ ಆಸ್ತಿನ ತಗೊಂಡ ನನ್ನಿಂದ. ಈಗ ನಾನ್ ಏನ್ ಮಾಡ್ಲಿ? ಮಾಲೀಕ್ರೆ, ನೀವ್ ಯಾಕೆ ಸುಮ್ನೆ ಚಿಂತೆ ಮಾಡ್ತಿದ್ದೀರಾ? ನಾವು ಕೇವಲ ಅವನ ಅಂಗಡಿನ ಒಡೆದು ಹಾಕ್ಬೇಕು ತಾನೆ, ಮತ್ತಿನ್ನೇನು? ಇವತ್ ರಾತ್ರಿನೇ ನಾವು ಅವನ ಅಂಗಡಿನ ಒಡೆದು ಹಾಕ್ಬಿಡ್ತೀವಿ. ಅಣ್ಣ, ನಿಮ್ ಹತ್ರ ತಿನ್ನೋದಕ್ಕೆ ಏನಾದ್ರೂ ಸಿಗತ್ತಾ? ನಾನ್ ತುಂಬಾ ದಿನದಿಂದ ಹಸ್ಕೊಂಡಿದೀನಿ. ಬನ್ನಿ, ನೀವು ಅಂಗಡಿ ಒಳಗ್ ಬನ್ನಿ, ಮತ್ತೆ ಪಿಜ್ಜಾ ತಿನ್ನಿ. ಸಾಯಾ ತನ್ನ ಕೈಯಾರೆ ತಗೊಂಡ್ ಬಂದು ಆ ಸುಂದರವಾದ ಯುವತಿಗೆ ಒಂದು ಪಿಜ್ಜಾನ ಕೊಡ್ತಾಳೆ. ವಾಹ್, ಈ ಪಿಜ್ಜಾ ಅಂತೂ ತುಂಬಾನೇ ಸ್ವಾದಿಷ್ಟವಾಗಿದೆ. ಆದ್ರೆ ನನ್ ಹತ್ರ ನಿಮಗ್ ಕೊಡೋದಕ್ಕೆ ದುಡ್ಡಿಲ್ಲ. ನನ್ ಹೆಂಡತಿ ನಿಮ್ಮನ್ನ ಅಕ್ಕ ಅಂತ ಕರೆದ್ರು. ನೀವೀಗ ನಮ್ಮವರೇ ಆಗಿದ್ದೀರಾ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡಿ, ನೀವು ಹೊಟ್ಟೆ ತುಂಬಾ ತಿನ್ನಿ. ಕಿಶನ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಆ ಸುಂದರವಾದ ಯುವತಿ ಒಬ್ಬ ಪರಿಯಾಗಿ ಬದಲಾವಣೆ ಆಗ್ತಾಳೆ. ಮತ್ತೆ ಅವರಿಗೆ ಹೇಳ್ತಾಳೆ, ನೀವ್ ಯಾವಾಗ್ಲೂ ಖುಷಿಯಾಗಿರಿ ಕಿಶನ್ ಮತ್ತೆ ಸಾಯಾ. ನಾನೊಬ್ಳು ಮಾಯಾವಿ ಪರಿ. ನಿಮ್ಮ ನಿಷ್ಠೆ ಮತ್ತೆ ನಿಯತ್ತು ನನ್ನ ಮನ್ಸಿಗೆ ತುಂಬಾ ಇಷ್ಟ ಆಯ್ತು. ಇನ್ಮೇಲೆ ನೀವ್ ಯಾವ್ದೇ ಪಿಜ್ಜಾ ಮಾಡಿದ್ರು ಅದು ದೊಡ್ಡ ಪಿಜ್ಜಾ ಆಗ್ಬಿಡತ್ತೆ. ಮತ್ತೆ ಒಂದು ಪಿಜ್ಜಾ ತಿಂತಿದ್ದ ಹಾಗೆ ಎಲ್ರಿಗೂ ಹೊಟ್ಟೆ ತುಂಬಿಡತ್ತೆ. ನಿಮ್ ಅಂಗಡಿಗೆ ಇನ್ಯಾರು ಹಾನಿ ಮಾಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ಸಂತೋಷವಾಗಿರಿ. ಈ ಮಾತನ್ನ ಹೇಳಿ ಆ ಪರಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಮತ್ತೆ ಕಿಶನ್ ಮತ್ತೆ ಸಾಯಾ ಆ ಪರಿಯ ಆಶೀರ್ವಾದದಿಂದ ತುಂಬಾನೇ ಸಂತೋಷ ಪಡ್ತಾರೆ. ರಾತ್ರಿ ರಾಮ್ ಚರಣ್ ಕೆಲವು ಗೂಂಡಗಳನ್ನ ಕರ್ಕೊಂಡು ಆ ಅಂಗಡಿಗೆ ಬರ್ತಾನೆ. ಹೋಗಿ ಅವನ ಅಂಗಡಿನ ಹೈವೇಯಿಂದ ನೆಲಸಮ ಮಾಡಿ. ನೀವೇನು ಚಿಂತೆ ಮಾಡಬೇಡಿ. ಆ ಗೂಂಡಗಳು ಆ ಪಿಜ್ಜಾ ಹೈವೇ ಎಕ್ಸ್ಪ್ರೆಸ್ಗೆ ಬಂದು ತಲುಪ್ತಿದ್ದ ಹಾಗೆ ಮುಂದೆಯಿಂದ ಒಂದು ಮರದ ಕೊಂಬೆ ತುಂಬಾ ಜೋರಾಗಿ ಅವ್ರ ಹತ್ರಕ್ಕೆ ಬರುತ್ತೆ. ಮತ್ತೆ ಆ 3 ಜನನ ತನ್ ಮೇಲೆ ಹೊತ್ಕೊಂಡು ಮರದ ಮೇಲೆ ಹೋಗ್ಬಿಡತ್ತೆ. ಕಾಪಾಡಿ, ನಮ್ಮನ್ ಕಾಪಾಡಿ, ಇಲ್ಲಿಂದ ಕೆಳಗಡೆ ಇಳಿಸಿ, ಕಾಪಾಡಿ ನಮ್ಮನ್ನ. ಅವರ ದನಿಗಳನ್ನ ಕೇಳಿ ಕಿಶನ್ನ ಸಂಸಾರ ಅಲ್ಲಿಗ್ ಬರುತ್ತೆ. ಮತ್ತೆ ಅವರೆಲ್ಲ ಹೇಳ್ತಾರೆ, ಹೌದು, ಏನ್ ಮಾಡ್ತಾರೋ ಅದೇ ಅನ್ಭವಿಸ್ತಾರೆ. ನನ್ನ ಕ್ಷಮಿಸ್ಬಿಡು ಕಿಶನ್, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನ್ ಇನ್ ಮುಂದೆ ನಿನಗೆ ಮತ್ತೆ ನಿನ್ ಕುಟುಂಬಕ್ಕೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಮತ್ತೆ ಇದನ್ನ ನೆಲಸಮ ಮಾಡೋಕೆ ನಾನೇ ದುಡ್ಡು ಕೊಟ್ಟಿದ್ದು. ಯಾಕೆಂದ್ರೆ ನಿನ್ ಹೆಂಡತಿ ಮತ್ತೆ ಮಕ್ಕಳು ಖುಷಿಯಾಗಿರ್ಬಾರ್ದು ಅಂತ. ಕೇವಲ ನಿನ್ನಿಂದಾಗಿ ನನ್ ಕುಟುಂಬ ಎಷ್ಟು ತೊಂದರೆ ಅನುಭವಿಸ್ತು ಗೊತ್ತಾ ನಿನ್ಗೆ? ನಿನಗಾದ್ರೂ ಅಂದಾಜಿದೆಯಾ? ಹೋಗು, ನೀನು ಇದೇ ರೀತಿ ನೇತಾಡ್ತಿರೋ. ಕಿಶನ್ ಮತ್ತೆ ಸಾಯಾ ಅಲ್ಲಿಂದ ಹೊರಟ್ಬಿಡ್ತಾರೆ. ರಾಮ್ ಚರಣ್ಗೆ ತಾನ್ ಮಾಡಿದ ತಪ್ಪಿನ ಅರಿವಾಗತ್ತೆ. ಆ ಮರ ಅವರನ್ನ ಕೆಳಗಿಳಿಸ್ಬಿಡತ್ತೆ. ಅಲ್ಲಿಂದ ಕಿಶನ್ ತನ್ನ ಪಿಜ್ಜಾ ಎಕ್ಸ್ಪ್ರೆಸ್ ಹೈವೇನ ತುಂಬಾ ಚೆನ್ನಾಗಿ ನಡೆಸ್ತಾನೆ. ಮತ್ತೆ ತುಂಬಾ ಸಂತೋಷವಾದ ಜೀವನನ ನಡೆಸ್ತಾನೆ. ಒಂದು ನಗರದಲ್ಲಿ ಕೈಲಾಶ್ದು ಒಂದು ದೊಡ್ಡ ಬಟ್ಟೆ ಕಂಪನಿ ಇತ್ತು. ಅವರ ಕುಟುಂಬದಲ್ಲಿ ಅವನ ಹೆಂಡತಿ ಶಾಲಿನಿ, 2 ತಮ್ಮಂದ್ರು ರಾಹುಲ್ ಮತ್ತೆ ರಂಜನ್, ಮತ್ತೆ ಒಬ್ಳು ತಂಗಿ ತಾನಿಯಾ ಇದ್ಲು. ಆದ್ರೆ ಕೈಲಾಶ್ಗೆ ಎಲ್ರಿಗಿಂತ ಇಷ್ಟ ಆಗಿದ್ದು ತನ್ನ ನೌಕರ ಕೃಷ್ಣ. ಕೃಷ್ಣ ನಂಬಿಕಸ್ಥ ಕೆಲಸಗಾರನಾಗಿದ್ದ. ಅವನ್ ಕೃಷ್ಣನ್ನ ತನ್ನ ತಮ್ಮನ್ ತರ ನೋಡ್ತಾ ಇದ್ದ. ಕೃಷ್ಣ ತನ್ನ ಮಾಲೀಕನ ಎಲ್ಲ ಕೆಲ್ಸಕ್ಕೂ ಕೈ ಜೋಡಿಸ್ತಾ ಇದ್ದ. ಆದ್ರೆ ಕೈಲಾಶ್ನ 2 ತಮ್ಮಂದ್ರು ಯಾವ ಕೆಲ್ಸ ಕೂಡ ಮಾಡ್ತಾ ಇರ್ಲಿಲ್ಲ. ಅವರು ದಿನಾ ಪೂರ್ತಿ ಕೈಲಾಸ್ ದುಡ್ದಿದ್ದ ದುಡ್ಡನ್ನ ತುಂಬಾನೇ ಲೂಟಿ ಮಾಡ್ತಾ ಇದ್ರು.
ಒಂದು ದಿನ ಕೃಷ್ಣ ಕೈಲಾಶ್ಗೆ ಹೇಳ್ದ, ಚಿಕ್ಕ ಯಜಮಾನ್ರೆ, ನೀವು ರಾಹುಲ್ ಅಣ್ಣ ಮತ್ತೆ ರಂಜನ್ ಅಣ್ಣಂಗೆ ಯಾಕೆ ಹೇಳಲ್ಲ? ನೀವು ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಹಾಗೆ ಅವರು ನಿಮ್ ದುಡ್ಡನ್ನೆಲ್ಲ ಉಡಾಯಿಸ್ತಾ ಇದ್ದಾರೆ. ಅರೆ ಕೃಷ್ಣ, ನಾನು ನಿನಗೆ ಹೇಗಪ್ಪ ಹೇಳಿ? ನಮ್ಮ ತಾಯಿ ಸಾಯುವಾಗ ನನ್ನ ಕೈಲಿ ಮಾತು ತಗೊಂಡಿದ್ಲು, ಅವ್ರಿಗೆ ಯಾವುದೇ ತೊಂದರೆ ಆಗ್ದಿರೋ ತರ ನೋಡ್ಕೋ ಅಂತ. ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ. ಆದ್ರೂ ಚಿಕ್ಕ ಯಜಮಾನ್ರೆ, ಅವ್ರು ನಿಮ್ನ ಬರ್ಬಾದ್ ಮಾಡ್ಬಿಡ್ತಾರೆ. ಅಯ್ಯೋ ಇಲ್ಲಪ್ಪ, ನೀನ್ ತುಂಬಾ ಮುಗ್ಧ ಕೃಷ್ಣ. ನಿಧಾನವಾಗಿ ಇಬ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ ನಾನ್ ಮನೆಗೆ ತುಂಬಾ ಲೇಟ್ ಆಗಿ ಬರ್ತೀನಿ. ಇವತ್ತು ಉದ್ಯಮಿಗಳ ಮೀಟಿಂಗ್ ಇದೆ, ನನ್ನನ್ನ ಅಲ್ಲಿ ಕರೆದಿದ್ದಾರೆ. ಸರಿ ಚಿಕ್ಕ ಯಜಮಾನ್ರೆ, ನೀವ್ ಎಷ್ಟೊತ್ತಿಗಾದ್ರೂ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದ್ರೆ ಯಾಕೆ ದಣಿ, ನಿಮಗೆ ಊಟನ ಬಿಸಿ ಮಾಡ್ಕೊಡ್ಬೇಕಲ್ವಾ? ಕೃಷ್ಣನ್ ಮಾತು ಕೇಳಿಸ್ಕೊಂಡು ಕೈಲಾಶ್ ಮುಗುಳ್ನಗುತ್ತಾ ತನ್ನ ಆಫೀಸ್ಗೆ ಹೋಗ್ತಾ ಇದ್ದ. ಅಲ್ಲಿ ಮೀಟಿಂಗ್ ಅಲ್ಲಿ ಆ ನಗರದ ಇನ್ನೊಬ್ಬ ವ್ಯಾಪಾರಿ ರಾಜನ್ ಕಸಾನ ಕೂಡ ಇದ್ದ. ಎಲ್ಲ ವ್ಯಾಪಾರಿಗಳು ಸೇರಿ ರಾಜನ್ ಕಸಾನನ್ ಮೇಲೆ ಕಳ್ಳತನ ಆರೋಪ ಹಾಕಿದ್ರು. ಮೀಟಿಂಗ್ ಅಲ್ಲಿ ಕೈಲಾಶ್ ತನ್ನ ಜೊತೆಗಿರುವ ವ್ಯಾಪಾರಿಗಳಿಗೆ ಹೇಳ್ದ, ನೀವೆಲ್ಲ ಚಿಂತೆ ಮಾಡಬೇಡಿ, ಇದಕ್ಕೆ ನ್ಯಾಯನ 1 ವಾರ ಬಿಟ್ಟು ನಾನು ಕೊಡ್ತೀನಿ. ಈಗ ನೀವು ನಿಮ್ಮ ಕೆಲಸಗಳಿಗೆ ಹೋಗ್ಬೋದು. ಮೀಟಿಂಗ್ ಮುಗಿದ ನಂತರ ರಾಜನ್ ಕಸಾನ ಮುಗುಳ್ನಗುತ್ತಾ ಕೈಲಾಶ್ ಹತ್ರ ಬಂದ್ ಹೇಳ್ದ, ನಿಮಗೇನನ್ಸುತ್ತೆ ಕೈಲಾಸ್ ಅವ್ರೆ, ಈ ವ್ಯಾಪಾರಿಗಳು ನನ್ ಮೇಲೆ ಹೊರಿಸಿರೋ ಕಳ್ತನದ ಆರೋಪ ಸರಿ ಅಂತ ನಿಮ್ಗೆ ಅನ್ಸುತ್ತಾ? ನೇರವಾಗಿ ಹೇಳ್ತೀನಿ ಕೇಳು. ವ್ಯಾಪಾರಿಗಳ ಎಲ್ಲ ದುಡ್ಡನ್ನ ನೀವು ನಿಮ್ಮ ಸೀಕ್ರೆಟ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ. ಹಾಗೆ ಅಕೌಂಟ್ ಅಲ್ಲಿ ಏನಾದ್ರೂ ದುಡ್ಡು ಕಡಿಮೆ ಕಂಡ್ರೆ ಅದ್ರ ತಪ್ಪಿತಸ್ಥ ನೀವೇ ಅಲ್ವಾ? ನಾನ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ದೆ. 1 ವಾರದೊಳಗೆ ನಮಗೆ ಗೊತ್ತಾಗೋದೇನು ಅಂದ್ರೆ ನಿಮ್ಮ ಮೇಲೆ ಹೊರಿಸಿರೋ ಆರೋಪ ನಿಜನಾ ಸುಳ್ಳ ಅಂತ. ನೋಡಿ ಕೈಲಾಶ್ ಅವ್ರೆ, ನಾನ್ ನಿಮ್ಗೆ ಸುಳ್ಳು ಹೇಳೋದಿಲ್ಲ. ನಿಜ ಏನು ಅಂದ್ರೆ ನಾನು ವ್ಯಾಪಾರಿಗಳ 100 ಕೋಟಿ ದುಡ್ಡನ್ನ ಕದ್ದಿದ್ದೀನಿ. ನೀವೇನಾದ್ರೂ ವ್ಯಾಪಾರಿಗಳ ಮುಂದೆ ನಾನು ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರೆ ನಾನು ಅದರಲ್ಲಿ 50 ಕೋಟಿ ರೂಪಾಯಿನ ನಿಮಗೆ ಕೊಡಕ್ಕೆ ರೆಡಿಯಾಗಿದ್ದೀನಿ. ರಾಜನ್ ಮಾತುಗಳನ್ನ ಕೇಳಿ ಕೈಲಾಶ್ ತುಂಬಾನೇ ಕೋಪಗೊಂಡ. ಅವನು ಜೋರಾಗಿ ರಾಜನ್ ಕಪಾಳಕ್ಕೆ ಒಂದು ಬಲವಾದ ಏಟ್ ಕೊಟ್ಟ. ನಿನಗೆ ನಾಚಿಕೆ ಆಗ್ಬೇಕು ರಾಜನ್, ನಾನ್ ನಿನ್ನ ಇವತ್ತು ಜೈಲಿಗೆ ಕಳಿಸ್ತೀನಿ. ಅಷ್ಟ್ ಹೇಳಿ ಕೈಲಾಶ್ ಅಲ್ಲಿಂದ ಹೊರಟ. ರಾಜನ್ ಕಸಾನ ಕೋಪದಿಂದ ಹಲ್ ಕಡಿತಾ ಹೇಳ್ದ, ನಾನ್ ನಿನ್ನ ಜೀವಂತವಾಗಿ ಬಿಟ್ರೆ ತಾನೆ ನೀನ್ ನನ್ನನ್ನ ಜೈಲಿಗೆ ಕಳ್ಸೋದು. ರಾಜನ್ ಕಸಾನ ಒಬ್ಬ ಅಪರಾಧ ಹಿನ್ನೆಲೆಯ ವ್ಯಕ್ತಿಯಾಗಿದ್ದ. ಅವನು ತನ್ನ ಎಲ್ಲ ರೌಡಿಗಳನ್ನ ಕರೆದು ಹೇಳ್ದ, ಇವತ್ ರಾತ್ರಿ ನೀವು ಕೈಲಾಶ್ ಫ್ಯಾಕ್ಟರಿಗೆ ಬೆಂಕಿ ಹಾಕ್ಬಿಡಿ. ನನಗೆ ವಿಷಯ ಗೊತ್ತಾಗಿದೆ. ಸ್ವಲ್ಪ ಸಮಯದ ಹಿಂದೆ ಕೋಟ್ಯಾಂತರ ರೂಪಾಯಿ ಮಾಲನ್ನ ಅವನ ಫ್ಯಾಕ್ಟರಿಯಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಾಯ್ತಾ? ಅವನ್ ಇಲ್ಲಿ ತನಕ ಆ ಮಾಲ್ಗೆ ಇನ್ಶೂರೆನ್ಸ್ ಕೂಡ ಮಾಡೇ ಇಲ್ಲ. ಫ್ಯಾಕ್ಟರಿಗೆ ಬೆಂಕಿ ಬಿದ್ರೆ ಕೈಲಾಶ್ ಬೀದಿಗೆ ಬರ್ತಾನೆ. ರಾಜನ್ ಕಸಾನನ ರೌಡಿಗಳು ಅವತ್ ರಾತ್ರಿ ಕೈಲಾಶ್ ಕಂಪನಿಗೆ ಬೆಂಕಿ ಹಚ್ಚಿದ್ರು. ಕೈಲಾಶ್ನ ಫ್ಯಾಕ್ಟರಿ ಸುಟ್ಟು ಬೂದಿಯಾಯಿತು. ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಹೊಸ ಮಾಲು ಕೂಡ ಬೂದಿಯಾಯಿತು. ಕೈಲಾಶ್ ಬೀದಿಗೆ ಬಂದ. ಇಷ್ಟು ದೊಡ್ಡ ನಷ್ಟ ಕೈಲಾಶ್ ಕೈಯಲ್ಲಿ ತಡೆಯಲಾಗಲಿಲ್ಲ. ಒಂದು ದಿನ ರಾತ್ರಿ ಕೈಲಾಶ್ ಆರೋಗ್ಯ ಹದಗೆಟ್ಟಿತು. ಕೈಲಾಶ್ ತಂಗಿ ತಾನಿಯಾ ತನ್ನ ಮತ್ತಿಬ್ರು ಅಣ್ಣಂದರಿಗೆ ಕಾಲ್ ಮಾಡಿ ತುಂಬಾ ಸೋತು ಹೋದ್ಲು. ಆದ್ರೆ ಅವ್ರು ಯಾರು ಕೂಡ ಇವಳ ಫೋನ್ ನ ರಿಸೀವ್ ಮಾಡ್ಲಿಲ್ಲ. ಆದ್ರೆ ಕೈಲಾಶ್ ಹತ್ರ ಚಿಕಿತ್ಸೆಗೆಂದು ಅಷ್ಟ್ ದುಡ್ಡಿರ್ಲಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ನೌಕರ ಕೃಷ್ಣ ಸ್ವಲ್ಪ ದುಡ್ಡು ತಗೊಂಡ್ ಬಂದ. ಡಾಕ್ಟರ್ ನೋಡಿದ ನಂತರ ಕೈಲಾಶ್ ತನ್ನ ನೌಕರ ಕೃಷ್ಣನ್ಗೆ ಹೇಳ್ದ, ಕೃಷ್ಣ, ಈ ದುಡ್ಡು ನಿನಗೆ ಹೇಗೆ ಬಂತು? ನನ್ನ ಹತ್ರ ಅಂತೂ 1 ರೂಪಾಯಿ ದುಡ್ಡಿಲ್ಲ. ನೀನ್ ಯಾರ ಹತ್ರನಾದ್ರೂ ಸಾಲ ಮಾಡ್ಕೊಂಡ್ ತಂದ್ಯಾ? ಇಲ್ಲ ಮಾಲೀಕ್ರೆ, ನಿಮ್ಮ ಆರೋಗ್ಯ ಯಾವಾಗ ಹದಗೆಡ್ತು ನಾನು ರಂಜನಣ್ಣನ ಜೇಬಿಂದ ಸ್ವಲ್ಪ ದುಡ್ಡನ್ನ ತೆಗೆದಿದ್ದೆ. ಅವರು ಜೇಬಲ್ಲಿ ದುಡ್ಡು ಇಡ್ತಾ ಇದ್ದದನ್ನ ನಾನು ಅವಾಗ ನೋಡಿದ್ದೆ. ಕೃಷ್ಣ ಈ ಮಾತನ್ನ ಆಡ್ತಾ ಇದ್ದಾಗ್ಲೇ ಅಲ್ಲಿಗೆ ಕೈಲಾಶ್ನ ತಮ್ಮಂದ್ರು ಇಬ್ರು ಕೋಪದಿಂದ ಬಂದ್ರು. ಇವನು ಕಳ್ತನ ಮಾಡಿದಾನೆ ಅಣ್ಣ, ನಿನ್ಗೆ ಎಷ್ಟೋ ಧೈರ್ಯ? ನೀನ್ ನನ್ ಜೇಬಿಂದ ದುಡ್ಡು ಕದೀತೀಯಾ? ಮಾಲೀಕರ ಆರೋಗ್ಯ ಹದಗೆಟ್ಟಿತ್ತು, ಅದಕ್ಕೆ ನಾನು ನಿಮ್ ಜೇಬಿಂದ ಸ್ವಲ್ಪ ದುಡ್ಡನ್ನ ತಗೊಂಡೆ ಅಷ್ಟೇ. ನನ್ನ ಹತ್ರ ವ್ಯರ್ಥ ಮಾಡೋಷ್ಟು ದುಡ್ಡಿಲ್ಲ. ನೀನ್ ಇವ್ರನ್ನ ಹುಷಾರ್ ಮಾಡೋದಕ್ಕೋಸ್ಕರ ಇನ್ಯಾವತ್ತು ನೀನ್ ನನ್ ಜೇಬಿ ಕೈ ಹಾಕ್ಬೇಡ. ನೀವೇನ್ ಮಾತು ಅಂತ ಆಡ್ತಿದೀರ ರಂಜನಣ್ಣ? ಮಾಲೀಕರ ಪರಿಸ್ಥಿತಿ ಚೆನ್ನಾಗಿದ್ದಾಗ ನೀವಿಬ್ರು ಅವರಿಂದ ಚೆನ್ನಾಗೇ ದುಡ್ಡನ್ನ ತಗೊಂಡ್ರಿ. ಈಗ ಅವರಿಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ. ನೀವ್ ಅವರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಕ್ ಆಗೋದಿಲ್ವಾ? ಈ ಹಿಂದೆ ನಾನು ಮಾಲೀಕರ ಜೇಬಿಂದ ನೀವು ದುಡ್ಡು ತಗೊಳ್ಳೋದನ್ನ ತುಂಬಾ ಸಲ ನೋಡಿದ್ದೀನಿ. ನಾನ್ ಎಷ್ಟೋ ಸಲ ಮಾಲೀಕರಿಗೆ ಈ ವಿಷಯನ ಹೇಳಿದ್ರು ಅವರು ನಗ್ನಗ್ತಾ ಸುಮ್ಮನಾದ್ರು. ನನಗೆ ಎದುರು ಮಾತಾಡ್ತೀಯ ಕೆಲಸದವನೇ? ರಂಜನ್ ಕೃಷ್ಣನ್ಗೆ ಜೋರಾಗಿ ಹೊಡೆದ. ಮಾಲೀಕರೇ, ಇವ್ರು ನನಗೆ ಹೊಡಿತಾ ಇದ್ದಾರೆ, ನೀವ್ ಇವ್ರಿಗೇನು ಹೇಳೋದಿಲ್ವಾ?
ನೀನು ಕಳ್ತನ ಮಾಡಿದೀಯಾ ಕೃಷ್ಣ? ಈಗ್ಲೇ ಮನೆಯಿಂದ ಹೊರಟೋಗು. ನೀನು ಏನ್ ಹೇಳ್ತಾ ಇದೀರಾ ಮಾಲೀಕ್ರೆ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನ್ ನಿಮ್ಮ ಆರೋಗ್ಯಕ್ಕೋಸ್ಕರ ಮಾತ್ರ ರಂಜನ್ ಅಣ್ಣನ ಜೇಬಿಂದ ದುಡ್ಡು ತೆಗೆದಿದ್ದೆ. ಆದ್ರೂ ನಿನಗೆ ಹೇಗೆ ಧೈರ್ಯ ಬಂತು ಕಳ್ತನ ಮಾಡೋದಕ್ಕೆ? ಸ್ವಲ್ಪ ಕಾಯಿಲೆ ಬಿದ್ದಿದ್ದೆ ಅಷ್ಟೇ, ಸತ್ತೋಗಿಲ್ವಲ್ಲ ನಾನು. ಈಗ್ಲೇ ನಮ್ಮ ಮನೆಯಿಂದ ಹೊರಗಡೆ ಹೋಗು. ಕೈಲಾಶ್ ಕೋಪದಿಂದ ಕೃಷ್ಣನನ್ನ ಮನೆ ಹೊರಗಡೆ ಹಾಕ್ದ. ಆಗ ಕೃಷ್ಣ ಜೋರಾಗಿ ಅಳುತ್ತಾ ಮಾಲೀಕ ಕೈಲಾಶ್ಗೆ ಹೇಳ್ದ, ನಾನು ಹೋಗ್ತಾ ಇದ್ದೀನಿ, ಇನ್ಯಾವತ್ತೂ ಈ ಮನೆಗೆ ಕಾಲಿಡೋದಿಲ್ಲ ಮಾಲೀಕರೇ. ರಂಜನಣ್ಣ ನನ್ನ ಕೆನ್ನೆಗೆ ಹೊಡೆದಾಗ ನನಗೆ ನಿಜವಾಗ್ಲೂ ಬೇಜಾರೇ ಆಗ್ಲಿಲ್ಲ. ಆದ್ರೆ ನೀವು ಮನೆಯಿಂದ ಕಳಿಸ್ತಿರೋದು ನನಗೆ ಬೇಜಾರಾಗ್ತಿದೆ. ಇವತ್ತು ನನಗೆ ಈ ಜಗತ್ ಏನಂತ ಗೊತ್ತಾಯ್ತು. ಕಾರ್ಮಿಕರು ಮನೆಯಲ್ಲಿ ಎಷ್ಟು ನಿಯತ್ತಿಂದ ಕೆಲಸ ಮಾಡಿದ್ರು ಆದ್ರೆ ಮಾಲೀಕರ ದೃಷ್ಟಿಯಲ್ಲಿ ಅವರು ತುಂಬಾ ಕೇವಲವಾಗಿಯೇ ಇರ್ತಾರೆ. ಅಷ್ಟ್ ಹೇಳಿ ಕೃಷ್ಣ ಕೈಲಾಶ್ ಮನೆಯಿಂದ ಆಚೆ ಬಂದ. ಮತ್ತೆ ಕೋಪದಿಂದ ಫುಟ್ಪಾತ್ ನಲ್ಲಿ ನಿಂತು ಜೋರಾಗಿ ಅಳ್ತಾ ಇದ್ದ. ಆಗ ಒಬ್ಬ ವ್ಯಕ್ತಿ ಜೋರಾಗಿ ಓಡ್ಕೊಂಡ್ ಬಂದು ಅವನ್ ಮುಂದೆ ಬಂದು ಬಿದ್ಬಿಟ್ಟ. ಆ ವ್ಯಕ್ತಿ ತುಂಬಾನೇ ನರಳಾಡ್ತಾ ಇದ್ದ. ಅವನ ದೇಹದಿಂದ ಜೋರಾಗಿ ರಕ್ತ ಸುರಿತಾ ಇತ್ತು. ಏನಾಯ್ತು ನಿನಗೆ ಗುಂಡು ಬಿದ್ದಿದೆ? ಆ ವ್ಯಕ್ತಿ ಒಂದ್ ಚಿಕ್ಕ ಶೀಶೆ ಮತ್ತೆ ಒಂದ್ ದೊಡ್ಡ ಫೈಲ್ ನ ಕೃಷ್ಣನ್ಗೆ ಕೊಟ್ಟು ಏನ್ ಹೇಳ್ದ ಅಂದ್ರೆ, ನಾನೊಬ್ಬ ಸೈಂಟಿಸ್ಟು, ನನ್ ಹಿಂದೆ ತುಂಬಾ ಜನ ಬರ್ತಾ ಇದ್ದಾರೆ. ನನ್ಗಿಲ್ಲಿ ಯಾರೂ ಗೊತ್ತಿಲ್ಲ. ನಿನಗೆ ಇಡೀ ಊರೇ ಗೊತ್ತು ಅನ್ಸುತ್ತೆ. ಆದ್ರೆ ಇದರಲ್ಲಿ ಏನಿದೆ? ಇದರಲ್ಲಿ ತಯಾರು ಮಾಡಿರೋ ಒಂದು ಫಾರ್ಮುಲಾ ಇದೆ. ಇದರಲ್ಲಿ ನೀನು ಮುತ್ತುಗಳ ರಾಶಿಯನ್ನೇ ಮಾಡಬಹುದು. ಹಾಗೆ ಈ ಫೈಲ್ ಅಲ್ಲಿ ಅದರ ಫಾರ್ಮುಲಾನು ಬರ್ದಿದ್ದೀನಿ. ಆಗ ಕೆಲವು ಮನುಷ್ಯರು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಓಡ್ಕೊಂಡು ಕೃಷ್ಣನ್ ಹತ್ರ ಬಂದ್ರು. ಕೃಷ್ಣ ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ತನ್ನ ಹಳ್ಳಿಗೆ ಹೋದ. ಕೃಷ್ಣನ್ ಹತ್ರ ಸ್ವಲ್ಪ ಜಮೀನಿತ್ತು. ಕೃಷ್ಣ ತನ್ನ ಜಮೀನಿನಲ್ಲಿ ತರಕಾರಿಯ ಬೀಜಗಳನ್ನ ಹಾಕ್ತಾ ಇದ್ದ. ಮತ್ತೆ ಅವನು ಆ ವ್ಯಕ್ತಿ ಹೇಳಿದ ಅನುಸಾರವಾಗಿ ಶೀಶೆಯಲ್ಲಿರುವ ಕೆಮಿಕಲ್ನ ನೀರಿಗೆ ಸೇರಿಸಿ ಗಿಡಗಳಿಗೆ ಸಿಂಪಡಿಸಿದ. ಆಗ ಅವನ ಮುಂದೆ ಒಂದು ಪವಾಡ ನಡೆಯಿತು. ಮರದಲ್ಲಿ ವಜ್ರಗಳ ಹಣ್ಣುಗಳು ಹುಟ್ಕೊಂಡ್ವು. ಇದನ್ನ ನೋಡಿ ಕೃಷ್ಣನ್ಗೆ ತುಂಬಾನೇ ಖುಷಿ ಆಯಿತು. ಅಲ್ಲಿಗೆ ಕೃಷ್ಣನ ಅಮ್ಮ ಕೂಡ ಬಂದ್ಲು. ಅಮ್ಮ, ಇಲ್ಲಿ ನೋಡಮ್ಮ, ಇನ್ ಸ್ವಲ್ಪ ದಿನದಲ್ಲಿ ನಾನು ಶ್ರೀಮಂತ ಆಗ್ತೀನಿ. ಶ್ರೀಮಂತ ಆದ ಸ್ವಲ್ಪ ದಿನದಲ್ಲೇ ನಾನು ದೊಡ್ಡ ಮಾಲೀಕರಿಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ಅವ್ರು ನನ್ನ ಕಳ್ಳ ಅಂದ್ರು. ನಾನು ಅವರಿಗೋಸ್ಕರನೇ ಕಳ್ತನ ಮಾಡಿದ್ದೆ. ಕೃಷ್ಣನ್ ಮಾತ್ ಕೇಳಿಸ್ಕೊಂಡು ಅಮ್ಮ ನಗುತ್ತಾ ಹೇಳಿದ್ಲು, ಕೈಲಾಶ್ ನನಗೆ ತುಂಬಾ ದಿನಗಳಿಂದ ಗೊತ್ತು ಮಗ. ನೀನು ಚಿಕ್ಕೋನಿರುವಾಗ್ಲೇ ಅವನು ನಿನ್ನ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದ. ಅವನು ಯಾವ ಕಾರಣಕ್ಕೋಸ್ಕರ ನಿನ್ನ ಮನೆಯಿಂದ ಆಚೆ ಹಾಕಿದ್ದ ಅಂದ್ರೆ ಅವನು ಬಡವನಾಗಿದ್ದಕ್ಕೆ. ಅವನ ಆ ಇಬ್ರು ತಮ್ಮಂದಿರು ನಿನ್ ಮೇಲೆ ಹೊಡೆದಿರೋದು ಅವನಿಗೆ ಸ್ವಲ್ಪವೂ ಇಷ್ಟ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅವನು ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಮನೆಯಿಂದ ಆಚೆ ಹಾಕ್ದ. ತನ್ನ ತಾಯಿಯ ಮಾತ್ ಕೇಳಿ ಕೃಷ್ಣ ತುಂಬಾ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ನನಗೆ ಈಗ ಅರ್ಥ ಆಯ್ತು ಅಮ್ಮ, ನಾನು ಬರುವಾಗ ಮಾಲೀಕರು ಯಾಕೆ ಅಳ್ತಾ ಇದ್ರು ಅಂತ. ಚಿಂತೆ ಮಾಡಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಕೃಷ್ಣ ಎಲ್ಲ ವಜ್ರದ ಹಣ್ಣುಗಳನ್ನ ಮಾರ್ದ. ಮತ್ತೆ ತುಂಬಾ ಶ್ರೀಮಂತನಾದ. ಆದ್ರೆ ಯಾವಾಗ ಅವನು ಕೈಲಾಶ್ನ ಮನೆಗೆ ಹೋದ್ನೋ ಆಗ ಅವನಿಗೆ ತಿಳಿತು ಕೈಲಾಶ್ನ ಪತ್ನಿ ಸತ್ತು ಹೋಗಿದ್ದಾಳೆ ಅಂತ. ಮತ್ತೆ ಕೈಲಾಶ್ನ ತಮ್ಮಂದ್ರು ಅವನನ್ನ ಬೈದು ಅವನನ್ನ ಮನೆಯಿಂದ ಹೊರಗಡೆ ಹಾಕಿದಾರೆಂದು. ಮತ್ತೆ ಕೈಲಾಶ್ ಮನೆ ಕೂಡ ಮಾರಲ್ಪಟ್ಟಿತ್ತು. ಕೃಷ್ಣ ನಗರ ಪೂರ್ತಿ ಕೈಲಾಶ್ ಮತ್ತೆ ತಾನ್ಯನ ಹುಡುಕೋಕೆ ಶುರು ಮಾಡ್ದ. ಹುಡುಕ್ತಾ ಅವನು ಕೈಲಾಶ್ ಫ್ಯಾಕ್ಟ್ರಿ ಹತ್ರ ಹೋದ. ಫ್ಯಾಕ್ಟ್ರಿಯ ಒಬ್ಬ ಹಳೆಯ ನೌಕರ ಕೃಷ್ಣನ್ಗೆ ಹೇಳ್ದ, ಕೈಲಾಶ್ ಅವರಿಗೆ ತುಂಬಾ ತೊಂದರೆ ಆಯ್ತು ಕೃಷ್ಣ. ನೀನು ಬರೋದು ತುಂಬಾ ತಡ ಆಯ್ತು. ನನಗೆ ಹೇಗಾದ್ರೂ ಮಾಡಿ ಸ್ವಲ್ಪ ಮಾಲೀಕರ ಅಡ್ರೆಸ್ ಅನ್ನ ಹುಡ್ಕೊಡು. ನಿನಗೆ ಗೊತ್ತಾ ಕೃಷ್ಣ, ನಾನ್ ನನ್ನ ಜೀವನದಲ್ಲಿ ಕೈಲಾಶ್ ತರದ ವ್ಯಕ್ತಿಯನ್ನ ನೋಡೇ ಇಲ್ಲ. ನಿಜ ಏನು ಅಂತಂದ್ರೆ ಕೈಲಾಶ್ ಅವರ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದ್ದಲ್ಲ, ಬದಲಾಗಿ ಹಾಕಿದ್ದಿದ್ದು. ಏನ್ ಹೇಳ್ತಿದ್ದೀರಾ ನೀವು? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಕೃಷ್ಣ. ಅದು ಬೇರೆ ಯಾರು ಅಲ್ಲ, ರಾಜನ್ ಕಡೆಯವರೇ ಮಾಡಿದ್ದಿದ್ದು. ಆದ್ರೆ ನನಗೆ ಒಂದ್ ವಿಷಯ ಮಾತ್ರ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಅವನು ಫ್ಯಾಕ್ಟ್ರಿಗೆ ಬೆಂಕಿ ಹಾಕೋದಕ್ಕೆ ಹೇಗೆ ಸಾಧ್ಯವಾಯ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದು ಕೈಲಾಶ್ ಅವರು ಅವರ ಫ್ಯಾಕ್ಟ್ರಿಲಿ ಯಾವ ಗೆಜೆಟ್ ಅನ್ನ ಹಾಕಿದ್ರು ಅಂದ್ರೆ, ಯಾರಾದ್ರೂ ಫ್ಯಾಕ್ಟ್ರಿಲಿ ಸ್ಮೋಕ್ ಮಾಡಿದ್ರು ಕೂಡ ಸೈರನ್ ಕೂಗ್ತಾ ಇತ್ತು. ಆದ್ರೆ ಅವತ್ತು ಸೈರನ್ ಕೂಗ್ಲಿಲ್ಲ. ದೇವ್ರು ರಾಜನ್ಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅಷ್ಟು ಹೇಳಿ ಆ ಕಾರ್ಮಿಕ ಅಲ್ಲಿಂದ ಹೊರಟ. ಆದ್ರೆ ಕೃಷ್ಣ ಅವರಿಬ್ರನ್ನ ಹುಡ್ಕೋದನ್ನ ಬಿಡ್ಲಿಲ್ಲ. ಒಂದು ದಿನ ಕೃಷ್ಣ ತನ್ನ ಕಾರಲ್ಲಿ ಕೈಲಾಶ್ನ ಹುಡುಕ್ತಾ ಹೋದ. ಆಗ ಅವನಿಗೆ ರಾಹುಲ್ ಮತ್ತೆ ರಂಜನ್ ಕಂಡ್ರು. ಅವರಿಬ್ರು ಕೈಲಾಶ್ನ ಒಬ್ಬ ದೊಡ್ಡ ಶತ್ರು ರಾಜನ್ ಕಸಾನನ್ ಜೊತೆ ಹೋಗ್ತಾ ಇದ್ರು. ಕೃಷ್ಣ ಅವ್ರ ಕಾರನ್ನ ಹಿಂಬಾಲಿಸ್ತಾ ಅವರ ಆಫೀಸ್ ಹತ್ರ ಹೋದ.
ಮತ್ತೆ ಅಡಗಿಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇದ್ದ. ರಂಜನ್ ಮತ್ತೆ ರಾಹುಲ್ ರಾಜನ್ ಕಸಾನ ಜೊತೆ ಮಾತಾಡ್ತಾ ಇದ್ರು. ನಿಮ್ ಬಗ್ಗೆ ಎಲ್ಲ ಗೊತ್ತಾಯ್ತು ರಾಜನ್ ಅವ್ರೆ. ನೀವು ಅಣ್ಣನ್ ಫ್ಯಾಕ್ಟ್ರಿಗೆ ಬೆಂಕಿ ಹಾಕ್ಸಿದ್ರಿ, ಆದ್ರೆ ಅಣ್ಣನಿಗೆ ಗೊತ್ತಾಗ್ಲೇ ಇಲ್ಲ ಆ ಬೆಂಕಿ ನೀವ್ ಹಾಕ್ಸಿದ್ದು ಅಂತ. ಕೈಲಾಶ್ಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ, ಅವನ ಫ್ಯಾಕ್ಟ್ರಿಗೆ ಬೆಂಕಿ ಹಾಕ್ಸೋಕ್ ಸಹಾಯ ಮಾಡಿದ್ದು ಅವನ ಇಬ್ರು ತಮ್ಮಂದ್ರು ಅಂತ. 50 ಕೋಟಿ ದುಡ್ಡುಗೋಸ್ಕರ ಸ್ವಂತ ತಮ್ಮನೇ ಅಣ್ಣನ್ಗೆ ಓಡಿಸ್ಬೋದಲ್ವಾ? ಆದ್ರೆ ಕೈಲಾಶ್ ನಮ್ಮ ಮಲತಾಯಿ ಮಗ. ಆಗ ಕೃಷ್ಣ ಆ ಮೂವರ ಮುಂದೆ ಬಂದು ನಿಂತ. ಆ ಮೂವರು ಕೃಷ್ಣನನ್ನ ನೋಡಿ ತುಂಬಾನೇ ಗಾಬರಿ ಆದ್ರು. ಕೃಷ್ಣ, ನೀನ್ ಇಷ್ಟೊಂದು ದುಬಾರಿ ಬಟ್ಟೆ ಹೇಗ್ ಹಾಕಿದೀಯಾ? ಎಲ್ಲಿಂದಲೂ ಕಳ್ತನ ಮಾಡ್ಕೊಂಡು ಹಾಕಿದ್ಯಾ ಹೇಗೆ? ಕಳ್ತನ ಮಾಡಿ ಅಲ್ಲ ರಂಜನಣ್ಣ, ಕಷ್ಟಪಟ್ಟು ಹಾಕೊಂಡಿದೀನಿ. ಆದ್ರೆ ನಿಮ್ಗೇನ್ ಗೊತ್ತು ಕಷ್ಟಪಡೋದು ಅಂದ್ರೆ? ನೀವಂತೂ ನಿಮ್ಮ ಅಣ್ಣನ ಸಂಪತ್ತನ್ನ 2 ಕೈಗಳಿಂದ ದರೋಡೆ ಮಾಡಿದೀರಾ. ನೀವಿಬ್ರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ನಾನು ಕನ್ಸು ಮನ್ಸಲ್ಲೂ ಎಣ್ಸಿರ್ಲಿಲ್ಲ. ಅರೆ, ಒಬ್ಬ ಸ್ವಂತ ಅಣ್ಣ ತನ್ನ ತಮ್ಮಂದ್ರಿಗೋಸ್ಕರ ಇಷ್ಟು ಮಾಡೋದಿಲ್ಲ, ಆದ್ರೆ ನಮ್ಮ ಯಜಮಾನ್ರು ಅವರ ಮಲತಾಯಿ ಮಕ್ಕಳಿಗೆ ಎಷ್ಟೆಲ್ಲ ಮಾಡಿದ್ರು. ಈಗ ನೀನ್ ಏನ್ ಮಾಡಕ್ ಸಾಧ್ಯ ಆಗತ್ತೆ? ಈಗ ನೀವು ನನಗೆ ನೇರವಾಗಿ ಹೇಳಿ ದೊಡ್ಡ ಯಜಮಾನ್ರು ಎಲ್ಲಿ ಅಂತ ಮೊದ್ಲೇ ಹೇಳಿ. ನಮಗೆ ಗೊತ್ತಿಲ್ಲ ಅವನ್ ಎಲ್ಲಿದ್ದಾನೆ ಅಂತ. ಹಾಗೆ ಹುಡುಕ್ಬೇಕು ಅಂದ್ರೆ ಯಾವ್ದಾದ್ರು ದೇವಸ್ಥಾನದ ಮುಂದೆ ಹೋಗಿ ನೋಡು. ಅಣ್ಣ ತಂಗಿ ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ನಿಮ್ಮಿಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ದೊಡ್ಡ ಯಜಮಾನ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ನೀವು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆನ ದೇವರೇ ಕೊಡ್ತಾನೆ. ಆದ್ರೆ ರಾಜನ್, ನಿನ್ಗೆ ಯಾವಾಗ ದೊಡ್ಡ ಯಜಮಾನ್ರು ನನಗೆ ಸಿಗ್ತಾರೋ ಅವತ್ತು ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆನ ಕೊಡ್ತೀನಿ. ಅಷ್ಟ್ ಹೇಳಿ ಕೃಷ್ಣ ತುಂಬಾ ಕೋಪದಿಂದ ಹೊರಗಡೆ ಹೋದ. ಕೃಷ್ಣ ಹುಚ್ಚನಂತೆ ಕೈಲಾಶ್ನನ್ನ ಹುಡುಕ್ತಾನೆ ಇದ್ದ. ಸ್ವಲ್ಪ ತಿಂಗಳಿನ ನಂತರ ಕೃಷ್ಣ ಒಂದು ದೇವಸ್ಥಾನಕ್ಕೆ ಹೋದ. ಆಗ ಅಲ್ಲಿ ಕೈಲಾಶ್ ಮತ್ತೆ ಅವನ ತಂಗಿ ತಾನಿಯಾ ದೇವಸ್ಥಾನದ ಹೊರಗಡೆ ಕೂತಿದ್ರು. ಅದನ್ನ ನೋಡಿ ಕೃಷ್ಣನ ಕಣ್ಣಲ್ಲಿ ಕಣ್ಣೀರು ಬಂತು. ಅವನು ಓಡ್ಕೊಂಡು ಕೈಲಾಶ್ ಹತ್ರ ಹೋದ. ನಾನ್ ಬಂದ್ಬಿಟ್ಟೆ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ನನಗೆ ಯಾಕೆ ಹೊಡೆದ್ರಿ ಅಂತ ಗೊತ್ತಾಗ್ಲೇ ಇಲ್ಲ. ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ. ಕೃಷ್ಣ ಶ್ರೀಮಂತನಾಗಿದ್ದನ್ನ ಕಂಡು ಕೈಲಾಶ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು, ಮತ್ತೆ ತಾನಿಯಾಗೂ ಕೂಡ. ನೀನು ಹೋದ್ಮೇಲೆ ನನ್ನ ಹೆಂಡತಿನೂ ಕೂಡ ನನ್ನ ಬಿಟ್ಟು ಹೋದ್ಲು ಕೃಷ್ಣ. ಆದ್ರೆ ಸ್ವಲ್ಪ ದಿನದ ಹಿಂದೆನೆ ಗೊತ್ತಾಯ್ತು ನನ್ನ ಫ್ಯಾಕ್ಟ್ರಿಗೆ ಬೆಂಕಿನ ನನ್ನ ತಮ್ಮಂದ್ರೆ ಹಾಕಿದ್ದು ಅಂತ. ಹಾಗೆ ದೇವ್ರು ಅವರಿಗೆ ಶಿಕ್ಷೆಯನ್ನು ಕೊಟ್ಟ. ಮೊನ್ನೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವರಿಬ್ರು ಸತ್ತು ಹೋದ್ರು. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಮಾಲೀಕ್ರೆ, ಈ ಕೆಲಸದ ನಿಜವಾದ ಸೂತ್ರಧಾರ ರಾಜನ್ ಅಂತ. ಅವನೇ ರಂಜನ್ ಅಣ್ಣ ಮತ್ತು ರಾಹುಲ್ ಅಣ್ಣನ ಒಪ್ಸಿದ್ದು. ಅವರಿಬ್ರಿಗೂ 50 ಕೋಟಿಯ ಆಸೆ ತೋರಿಸಿ ಫ್ಯಾಕ್ಟ್ರಿಗೆ ಬೆಂಕಿ ಹಾಕಿಸ್ದ ನಿಜವಾದ ಅಪರಾಧಿ ರಾಜನ್ ಕಸಾನ. ಆಗ ದಿಢೀರ್ನೆ ಕೈಲಾಶ್ಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದ. ಅದನ್ನ ನೋಡಿ ಕೃಷ್ಣ ಮತ್ತೆ ತಾನಿಯಾಗೆ ತುಂಬಾನೇ ಗಾಬರಿ ಆಯ್ತು. ನೀವೇನು ಹೆದರ್ಬೇಡಿ ಯಜಮಾನ್ರೆ, ನಾನ್ ಈಗಿಂದೀಗ್ಲೇ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಕೃಷ್ಣ, ಇಲ್ಲ, ನೀನು ಸರಿಯಾದ ಸಮಯಕ್ಕೆ ಬಂದಿದೀಯಾ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಕ್ಯಾನ್ಸರ್ ಇದೆ, ನಾನು ಉಳಿಯೋದಿಲ್ಲ. ಆದ್ರೆ ನಾನು ಸತ್ತೋದ್ಮೇಲೆ ನೀನು ತಾನಿಯನ್ನ ನೋಡ್ಕೋ, ಅವಳ ಜೊತೆ ಮದುವೆ ಮಾಡ್ಕೋ. ರಾಜನ್ ಕಸಾನನ ಬಿಡಬೇಡ. ಅಷ್ಟು ಹೇಳಿ ಕೈಲಾಶ್ ಪ್ರಾಣ ಬಿಟ್ಟ. ಕೃಷ್ಣ ಕೈಲಾಶ್ನ ಅಂತಿಮ ಸಂಸ್ಕಾರ ಮಾಡ್ದ. ಮತ್ತೆ ಅವನು ತಾನಿಯಾನನ್ನ ಮದುವೆ ಕೂಡ ಆದ. ಕೃಷ್ಣ ಈಗ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದ. ಕೃಷ್ಣ ರಾಜನ್ ಕಸಾನ ಮಾಡ್ದ ಹಾಗೆ ಅವನ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಬಿಟ್ಟ. ರಾಜನ್ ಕಸಾನ ಕೂಡ ಬೀದಿಗೆ ಬಂದ್ಬಿಟ್ಟ. ಅವನು ಈ ಘಟನೆನ ಸಹಿಸಲಾಗದೆ ಹುಚ್ಚನಾಗಿ ಬಿಟ್ಟ. ಸ್ವಲ್ಪ ದಿನಗಳ ನಂತರ ಕೃಷ್ಣ ತನ್ನ ಹೆಂಡತಿ ತಾನ್ಯಾಳನ್ನ ಕರ್ಕೊಂಡು ಅವನ ಹಳ್ಳಿಗೆ ಹೋದ. ಅಲ್ಲಿ ಒಂದ್ ಮನೆ ಮಾಡ್ಕೊಂಡು ಸಂಸಾರ ಶುರು ಮಾಡ್ದ. ಕೃಷ್ಣ ಈಗ್ಲೂ ವಜ್ರದ ಹಣ್ಣುಗಳನ್ನ ಬೆಳಿತಾ ಇದ್ದಾನೆ. ಸೋನ್ಪುರ್ ಹಳ್ಳಿ ಬಿದಿರು ಬೆಳೆಯೋದಕ್ಕೆ ಅಂತಾನೆ ಬಹಳ ಫೇಮಸ್ ಇತ್ತು. ಅಲ್ಲಿ ಬಹಳಷ್ಟು ವರ್ಷಗಳಿಂದ ಬಿದಿರ್ನ ಬೆಳೀತಾ ಇದ್ರು. ದಿನೇಶ್ದು ಒಂದು ಬಿದಿರಿನ ಹೊಲ ಇತ್ತು. ಅವನ ಮಗ ರಾಜೇಶ್ ಕೂಡ ಅದೇ ಕೆಲಸ ಮಾಡ್ತಿದ್ದ. ಅರೆ ರಾಜೇಶ್, ನಮ್ಗೆ ಬಿದಿರು ಆರ್ಡರ್ ಬಂತಲ್ಲ, ಅದನ್ನೆಲ್ಲ ಕಳಿಸ್ಬಿಟ್ಟಿಯಾ? ಹಾ ಹೌದಪ್ಪ, ನಿನ್ನೆ ಸಂಜೆನೆ ಅದೆಲ್ಲ ಕಳಿಸ್ಬಿಟ್ಟಪ್ಪ. ಅದು ಸರಿಯಾಗಿ ಆರ್ಡರ್ ಹೋಗಿರುತ್ತೆ. ದುಡ್ಡು ಕೂಡ ಇವತ್ತೇ ನಮ್ಗೆ ಸಿಕ್ಬಿಡುತ್ತೆ ಅಪ್ಪ. ಸಂಜೆ ಆಗುತ್ತೆ. ಮತ್ತೆ ದಿನೇಶ್ನ ಮನೆಯ ಮುಂದೆ ಒಂದು ಬಿದಿರಿನ ಟ್ರಕ್ ನಿಂತಿರುತ್ತೆ. ಅರೆ, ಈ ಟ್ರಕ್ ಏನಕ್ಕೆ ವಾಪಸ್ ಬಂತು? ಬಿದಿರನ್ನ ಇಳಿಸಿ, ಇದು ಪೇಮೆಂಟ್ ತಗೊಂಡ್ಬರ್ಬೇಕಿತ್ತಲ್ಲ. ದಿನೇಶ್ ಒಳಗಡೆಯಿಂದ ರಾಜೇಶ್ನ ಕರೀತಾನೆ. ರಾಜೇಶ್ ಒಳಗಡೆಯಿಂದ ಬರ್ತಾನೆ, ಮತ್ತೆ ಬಹಳ ಬೇಜಾರಾಗಿರ್ತಾನೆ. ರಾಜೇಶ್, ಇಲ್ಲಿ ನೋಡಪ್ಪ, ಟ್ರಕ್ ವಾಪಸ್ ಬಂದಿದೆ. ಹಾ ಅಪ್ಪ, ನಂಗೆ ಗೊತ್ತು. ನಗರದಲ್ಲಿ ಬಿದಿರು ತಗೊಂತಾರಲ್ಲ, ಅವ್ರ ಫೋನ್ ಬಂದಿತ್ತು. ಅವ್ರಿಗೆ ನಮ್ಗಿಂತ ಕಮ್ಮಿಯಾಗಿ ಎಲ್ಲೋ ಬಿದಿರು ಸಿಗ್ತಾ ಇದೆ. ಅದರಿಂದ ಅವ್ರು ನಮ್ಮ ಹತ್ರ ಬಿದಿರು ತಗೊಳ್ಳಲ್ಲ. ಅರೆ,
ಹೇಳ್ದೆ ಕೇಳ್ದೆ ಅವರು ಹೀಗೆ ಮಾಡಕ್ಕಾಗುತ್ತೆ? ನಮಗೆ ದುಡ್ಡಿನ ಅವಶ್ಯಕತೆ ಇಷ್ಟಿದೆ ಗೊತ್ತಾ? ಇಷ್ಟು ಬಿದ್ರನ್ನ ನಾವ್ ಏನ್ ಮಾಡೋದು? ಅವ್ರ ಹತ್ರ ಹೇಳು, ಅದೇ ರೇಟಿಗೆ ನಾವು ಕೊಡ್ತೀವಿ ಅಂತ. ಅಪ್ಪ ನಾನು ಹತ್ರ ಮಾತಾಡ್ದೆ, ಆದ್ರೆ ನಮ್ಮ ಹತ್ರ ಅವರು ಬ್ಯಾಂಬು ತಗೊಳ್ಳೋದಕ್ಕೆ ತಯಾರೇ ಇಲ್ಲ ಅಪ್ಪ. ಅದು ಮಾತ್ರ ಅಲ್ಲ, ಇದನ್ನ ಅರ್ಧ ರೇಟಿ ಕೊಡ್ತೀನಿ ಅಂತ ಕೂಡ ನಾನು ಅವ್ರ ಹತ್ರ ಹೇಳ್ದೆ ಅಪ್ಪ. ಆರ ಒಪ್ಕೊಂಡೇ ಇಲ್ಲ. ದಿನೇಶ್ ಮತ್ತೆ ರಾಜೇಶ್ಗೆ ಈ ಆರ್ಡರ್ ಇಂದ ಬಹಳ ಆಸೆ ಇತ್ತು. ಸ್ವಲ್ಪ ದಿನಗಳಿಂದ ಅವರ ಕೆಲಸ ಕಾರ್ಯ ಅಷ್ಟೇನ್ ಚೆನ್ನಾಗಿ ನಡೀತಿರ್ಲಿಲ್ಲ. ಈಗ ಇಷ್ಟೊಂದು ದೊಡ್ಡ ಆರ್ಡರ್ ವಾಪಸ್ ಬಂದಿರೋದ್ರಿಂದ ಅವರ ಭವಿಷ್ಯ ಮುಂದೆ ಕಗ್ಗತ್ತಲಾಗಿ ಕಾಣಿಸ್ತಿದೆ. ಒಂದಿನ ರಾಜೇಶ್ ದಿನೇಶ್ ಹತ್ರ ಹೋಗ್ತಾನೆ ಮತ್ತೆ ಹೇಳ್ತಾನೆ, ಅಪ್ಪ ನೀನು ಚಿಂತೆ ಪಡ್ಬೇಡ, ನನ್ನ ಹತ್ರ ಒಂದು ಯೋಚನೆ ಇದೆ. ಇದೆಲ್ಲವನ್ನ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಪ್ಪ. ಏನ್ ಮಾಡ್ತೀಯಪ್ಪ? ನಂಗೇನ್ ಮಾಡ್ಬೇಕು ಅಂತಾನೂ ಹೊಳಿತಾನೆ ಇಲ್ಲ. ನನ್ನೆಲ್ಲ ಸ್ನೇಹಿತರ ಹತ್ರ ಸಹಾಯ ಕೇಳಕ್ ಹೋದೆ, ಆದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಎಲ್ರ ಸ್ಥಿತಿ ಸರಿಯಿಲ್ಲಪ್ಪ. ಮಾರ್ಕೆಟಲ್ಲಿ ಬಿದಿರು ರೇಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಅಪ್ಪ ಇನ್ಮುಂದೆ ನಾವು ಬಿದಿರು ವ್ಯಾಪಾರವನ್ನ ಮಾಡೋದೇ ಬೇಡ. ಅರೆ, ನಮ್ಮ ಹತ್ರ ಬೇರೆ ಮಾಡೋದಕ್ಕೆ ಏನಿದೆ? ಏನ್ ಮಾಡಕ್ಕಾಗತ್ ಹೇಳು? ಅಪ್ಪ ಇದನ್ನ ಇಟ್ಕೊಂಡು ನಾವು ಪಿಜ್ಜಾ ಮಾಡೋಣ. ಏನು ಪಿಜ್ಜಾ? ಅದು ಹೇಗೆ? ಸಿಟಿಯಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಪ್ಪ. ನನ್ನ ಅವಸ್ಥೆನ ಹೇಳಿಕೊಳ್ಳೆ ಅವನು ಒಳ್ಳೆ ಐಡಿಯಾವನ್ನ ಕೊಟ್ಟ ಗೊತ್ತಾ. ನಗರದಲ್ಲಿ ಪಿಜ್ಜಾ ಜಾಸ್ತಿ ತಿಂತಾರೆ, ವಿವಿಧ ಪಿಜ್ಜಾ ಎಲ್ಲ ಸಿಗುತ್ತೆ. ಅದರಲ್ಲಿ ತುಂಬಾ ಫೇಮಸ್ ಆದ ಒಂದು ಬಂಬೂ ಪಿಜ್ಜಾ ಇದೆ. ಅದರಲ್ಲಿ ಬಿದಿರನ್ನ ಇಟ್ಟು ಒಳಗೆ ಸ್ಟಫ್ ಎಲ್ಲ ಹಾಕಿ ಪಿಜ್ಜಾ ಮಾಡ್ತಾರೆ. ನಾವು ಬಂಬೂ ಪಿಜ್ಜಾವನ್ನ ಮಾಡೋಣಪ್ಪ. ಅರೆ ಆದ್ರೆ ಅಪ್ಪ, ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ತಾನೆ. ನೀವು ಚಿಂತೆ ಮಾಡ್ಬಿಡಿಯಪ್ಪ, ನನ್ನ ಫ್ರೆಂಡ್ ಇದಾನಲ್ಲ ಅವನು ಎಲ್ಲವನ್ನ ನೋಡ್ಕೋತಾನೆ ಗೊತ್ತಾ. ರಾಜೇಶ್ ದಿನೇಶ್ ಜೊತೆ ಸೇರ್ಕೊಂಡು ಬಿದಿರಿನ ಪಿಜ್ಜಾ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ನಿಧಾನವಾಗಿ ಬಿದಿರಿನ ಪಿಜ್ಜಾ ಮಾಡೋದನ್ನ ಕಲಿತಾರೆ. ಅದಾದ್ಮೇಲೆ ಅವನು ಒಂದು ಅಂಗಡಿ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ರಾಜೇಶ್ ಮತ್ತೆ ದಿನೇಶ್ ಇಬ್ರು ಸೇರ್ಕೊಂಡು ಬಿದಿರಿನಿಂದ ಒಂದು ಚಿಕ್ಕ ಹೋಟೆಲ್ ಮಾಡ್ತಾರೆ. ಮತ್ತೆ ಆ ಹೋಟೆಲ್ ಅಲ್ಲಿ ಕಿಟಕಿ, ಬಾಗ್ಲು, ಕುರ್ಚಿ, ಟೇಬಲ್ ಎಲ್ಲಾನು ಬಿದಿರಿನಿಂದ ಮಾಡಿರ್ತಾರೆ. ಮೊದಲು ಆ ಹೋಟೆಲ್ಗೆ ಯಾರು ಕೂಡ ಬರ್ತಿರ್ಲಿಲ್ಲ. ಆದ್ರೆ ಒಂದಿನ ಕಾಲೇಜ್ ಹುಡುಗರು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಎಂತ ಒಳ್ಳೆ ಹೋಟೆಲ್, ಎಲ್ಲ ಬಿದ್ರಿಂದನೇ ಮಾಡಿರ. ಮತ್ತೆ ನಮ್ಮ ಸ್ಪೆಷಲ್ ಆದ ಬಂಬೂ ಪಿಜ್ಜಾ. ಸರಿ ಬಾ, ನಾವು ಕೂಡ ಬಿದಿರು ಪಿಜ್ಜಾವನ್ನ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನಾನು ಆರ್ಡರ್ ಮಾಡ್ತೀನಿ. ಸುರೇಶ್ ಮತ್ತೆ ವಿವೇಕ್ ಇಬ್ರು 2 ಬ್ಯಾಂಬೂ ಪಿಜ್ಜಾ ಆರ್ಡರ್ ಮಾಡ್ತಾರೆ. ಅರೆ ವಿವೇಕ್, ನೋಡಿದ್ಯಾ, ಇಲ್ಲಿ ಎಲ್ಲ ಕುರ್ಚಿ ಟೇಬಲ್ ಕೂಡ ಬಿದ್ರಿಂದನೇ ಮಾಡ್ಯಾರೆ. ಮತ್ತೆ ಅಲ್ಲೋಡು, ಎಲ್ಲವೂ ಹೇಗೆ ಪಳ ಪಳ ಅಂತ ಹೊಳಿತಾ ಇದೆ. ಇವತ್ತು ಪ್ಲಾಸ್ಟಿಕ್ ಲೋಗದಲ್ಲಿ ಈ ಎಕೋ ಫ್ರೆಂಡ್ಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಎಲ್ಲರೂ ಕೂಡ ಎಕೋ ಫ್ರೆಂಡ್ಲಿ ವಸ್ತುವನ್ನ ಯೂಸ್ ಮಾಡಬೇಕು. ನಾನು ಓನರ್ ಹತ್ರ ಮಾತಾಡ್ತೀನಿ. ಇದು ನೋಡಿ ಎಲ್ಲರೂ ಪ್ರೇರಣೆ ಆಗ್ಬೇಕು. ವಿವೇಕ್ ಮತ್ತೆ ಸುರೇಶ್ ದಿನೇಶ್ನ ಕರೆದು ಅವ್ರಿಗೆ ಕ್ವೆಶ್ಚನ್ ಕೇಳ್ತಾರೆ. ನಿಮ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲವನ್ನ ನೀವ್ ಹೇಗ್ ಮಾಡಿದ್ರಿ? ದಿನೇಶ್ ಅವರಿಬ್ಬರಿಗೆ ಅವರ ಪೂರ್ತಿ ಕತೆ ಹೇಳ್ತಾರೆ. ವಿವೇಕ್ ಮತ್ತೆ ಸುರೇಶ್ಗೆ ದಿನೇಶ್ನ ಕಥೆ ಬಹಳ ಇಷ್ಟ ಆಗುತ್ತೆ. ನಿಮ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೀಯಾ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ಈಗ ನಾವು ಲಾಭದಲ್ಲಿ ಇಲ್ಲ. ನಂಗೆ ನಂಬಿಕೆ ಇದೆ, ಮುಂಬರೋ ಕಾಲದಲ್ಲಿ ಖಂಡಿತವಾಗಿ ನಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಖಂಡಿತವಾಗಿ ಲಾಭ ಆಗೇ ಆಗುತ್ತೆ. ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂದ್ಕೊಂಡಿದೀವಿ. ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೊಸ ಹೊಸ ವಿಷಯಗಳನ್ನು ನಾವು ಹಾಕ್ತಾ ಇರ್ತೀವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ನಿಮ್ಮ ಹೋಟೆಲ್ ಬಗ್ಗೆ ಎಲ್ಲವನ್ನ ರೆಕಾರ್ಡ್ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀವಿ. ಈ ರೀತಿ ಸುಮಾರು ಜನರಿಗೆ ನಿಮ್ಮ ಅಂಗಡಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಇದರಿಂದ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ, ನೀವು ಫೇಮಸ್ ಆಗ್ಬಿಡ್ತೀರಾ. ಸುರೇಶ್ ಮತ್ತೆ ವಿವೇಕ್ ಅಲ್ಲಿನ ಬ್ಯಾಂಬೂ ಪಿಜ್ಜಾ ತಿಂತಾರೆ. ಅವರಿಬ್ಬರಿಗೂ ಅದು ಬಹಳ ಇಷ್ಟ ಆಗುತ್ತೆ. ಅವರಿಬ್ರು ಅವರ ಫ್ರೆಂಡ್ಸ್ ಕೂಡ 10 ಬಿದಿರಿನ ಪಿಜ್ಜಾನ ಆರ್ಡರ್ ತಗೊಳ್ತಾರೆ. ಮಾರನೇ ದಿನ ಅವರು ಪೂರ್ತಿ ಫ್ರೆಂಡ್ಸ್ ಟೀಮ್ ಬಂದು ಆ ಹೋಟೆಲ್ನ ಪೂರ್ತಿ ವಿಡಿಯೋ ಕವರೇಜ್ ಮಾಡ್ತಾರೆ. ಮತ್ತೆ ಬ್ಯಾಂಬೂ ಪಿಜ್ಜಾ ಮಾಡೋ ರೆಸಿಪಿ ಕೂಡ ಶೂಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವರು ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಅರೆ, ನೀವು ನಮ್ಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅರೆ ಇಲ್ಲ ಅಂಕಲ್, ಈ ರೀತಿ ಎಲ್ಲವನ್ನ ಪ್ರಮೋಟ್ ಮಾಡದೆ ನಮ್ ಕೆಲ್ಸ. ಈಗಿನ ಕಾಲದಲ್ಲಿ ಈ ರೀತಿ ಎಲ್ಲ
ಇಕೋ ಫ್ರೆಂಡ್ಲಿ ಎಲ್ಲ ಎಲ್ಲರೂ ಯೂಸ್ ಮಾಡಲೇಬೇಕು. ಇದರಿಂದ ಯಾವುದಕ್ಕೂ ಹಾನಿ ಆಗೋದೇ ಇಲ್ಲ. ಈ ವಿಡಿಯೋದಲ್ಲಿ ನಮ್ಗೆ ಏನಾದ್ರು ಲಾಭ ಸಿಕ್ಕಿದ್ರೆ ಅದನ್ನ ನಿಮಗೆ ಕೊಡ್ತೀವಿ ನಾವು. ಅರೆ ವಿವೇಕ್, ಇಲ್ಲಿ ನೋಡು, ಬಂಬೂ ಪಿಜ್ಜಾ ಅಂತ ಕೇಳಿದ ಕೂಡಲೇ 1 ಗಂಟೆಯಲ್ಲಿ 1,00,000 ವ್ಯೂಸ್ ಬಂದ್ಬಿಟ್ಟಿದೆ. 10,000 ಲೈಕ್ಸ್ ಮತ್ತೆ 1000 ಕಮೆಂಟ್ಸ್ ಕೂಡ ಬಂದಿದೆ. ಇವತ್ತಿನವರೆಗೂ ಇದೇ ನಮ್ಮ ಚಾನೆಲ್ನ ತುಂಬಾ ಪಾಪ್ಯುಲರ್ ಆದ ವಿಡಿಯೋ ಗೊತ್ತಾ? ಹಾ, ಎಲ್ರೂ ಈ ಎಕೋ ಫ್ರೆಂಡ್ಲಿ ಬಂಬೂ ಹೋಟೆಲ್ ಬಗ್ಗೆ ತಿಳ್ಕೋತಾರೆ. ಅಂಕಲ್, ನೀವೀಗ ಫೇಮಸ್ ಆಗ್ಬಿಡ್ರಿ. ಈ ರೀತಿ ತಂದೆ ಮಗ ಮಾಡಿದಂತ ಬ್ಯಾಂಬೂ ಪಿಜ್ಜಾ ಹೋಟೆಲ್ ಬಹಳ ಫೇಮಸ್ ಆಗ್ಬಿಡತ್ತೆ. ಮತ್ತೆ ನಿಧಾನವಾಗಿ ಅವರಿಬ್ರು ಸೇರ್ಕೊಂಡು ಬೇರೆ ಬೇರೆ ಸಿಟಿಗಳಲ್ಲಿ ಅವರ ಬ್ರಾಂಚಸ್ ಓಪನ್ ಮಾಡ್ತಾರೆ. ಅವರ ಈಕೋ ಫ್ರೆಂಡ್ಲಿ ಬ್ಯಾಂಬೂ ಪಿಜ್ಜಾ ಎಲ್ಲೆಡೆ ಫೇಮಸ್ ಆಗ್ಬಿಡತ್ತೆ.